ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ಒಳಗೆ ನಾನು ಬ್ಲೌಸ್ನ ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟನ್ನ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಏನೇನೆಲ್ಲ ಬೇಕಾಗ್ತಾವೆ ಅಂಥೇಳಿ ಒಂದು ಸಲ ನೋಡ್ಕೊಂಡು ಬರೋಣ. ಹಾಗಾದ್ರೆ ನೋಡಿರಿ ಏನೇನೆಲ್ಲ ಬೇಕಾಗ್ತಾವೆ ಬ್ಲೌಸ್ ಎಲ್ಲ ಕಟ್ ಮಾಡಲಿಕ್ಕೆ ಅಂತಂದ್ರೆ ನಾನಿಲ್ಲಿ ಈ ಥರದ್ದೊಂದು ಟೈಲರಿಂಗ್ ಚಾಕ್ ಪೀಸ್ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಸ್ಕೇಲ್ ತೊಗೊಂಡಿನಿ, ಆಮೇಲೆ ಟೇಪ್, ಆಮೇಲೆ ಅದ್ರ ಜೊತೆಗೆ ಸೀಸರ್ ತೊಗೋಬೇಕು. ನೀವು ಯಾವ ಬ್ಲೌಸ್ ಪೀಸನ್ನು ಕಟ್ ಮಾಡತ್ತೀರಿ ಆ ಬ್ಲೌಸ್ ಪೀಸನ್ನು ತೊಗೋಬೇಕು. ನಾನು ಸಿಂಪಲ್ ಬ್ಲೌಸ್ ಆಗಿರೋದ್ರಿಂದ ಈ ಥರದ್ದೊಂದು ಕಾಟನ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ಮೆಷರ್ಮೆಂಟ್ ಬ್ಲೌಸ್ ಅಂದರೆ ಅಳತೆ ಬ್ಲೌಸು. ನೋಡಿರಿ ಇವೆಲ್ಲನೂ ಬೇಕಾಗ್ತವೆ. ನೋಡ್ರಿ ಅಂದರೆ ಇವನ್ನೆಲ್ಲ ರೆಡಿ ಇಟ್ಕೊಂಡಿದ್ದೆ ಅಂತಂದ್ರೆ ಯಾವ ರೀತಿಯಾಗಿ ನಾವು ಮಾರ್ಕಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡಬೇಕು, ಆಮೇಲೆ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂಥೇಳಿ ನೋಡ್ಕೊಂಡು ಬರೋದು. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಎರಡು ಪದರಗಳನ್ನು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾದ್ಮೇಲೆ ಈ ಕಡೆ ಕ್ಲೋಸ್ ಇರಬೇಕಿದು, ಈ ಪಾರ್ಟ ಈ ಕಡೆ ಭಾಗ ಓಪನ್ ಇರ್ತೈತಿ. ಯಾವಾಗಲೂ ನಾವು ಈ ಥರ ಫೋಲ್ಡ್ ಹಾಕಿದ ಮೇಲೆ ನಮ್ಮ ಬಲ ಭಾಗಕ್ಕೆ ಹಿಂಭಾಗದ ಉದ್ದದ ಅಳತೆ ಹಾಕೋಬೇಕು. ಆಮೇಲೆ ನಮ್ಮ ಎಡಭಾಗಕ್ಕೆ ಏನು ಬರ್ತೈತ್ರಿ ಅಂತಂದ್ರೆ ಮುಂಭಾಗದ ಉದ್ದದ ಅಳತೆಯನ್ನು ಹಾಕೋಬೇಕಾಗ್ತೈತಿ. ಸರಿ, ಹಾಗಾದ್ರೆ ಯಾವ ಥರ ಮಾರ್ಕಿಂಗ್ ಮಾಡೋದು ನೋಡ್ರಿ. ಇಲ್ಲೇ ಫಸ್ಟ್ ಇವ್ನು ನಾವೇನು ಮಾಡಬೇಕು, ಈ ಎಲ್ಲ ಅಳತೆಗಳನ್ನು ಕರೆಕ್ಟಾಗಿ ಬರೆದಿಟ್ಕೋಬೇಕು. ನಾ ಯಾವ ರೀತಿ ಬರ್ತೀನೋ ಅದೇ ಥರನ ಬರ್ಕೊಡ್ರಿ. ಅಂದರೆ ನಿಮ್ಮದು ಬ್ಲೌಸ್ ಮೆಷರ್ಮೆಂಟ್ ಯಾವ್ದು ತೊಗೊಂಡಿರಿ ಆ ಅಳತೆನ ಇದೇ ಪ್ರಮಾಣದೊಳಗೆ ಇವನ್ನೆಲ್ಲ ನಾ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹಾಕೀನಿ ಅದೇ ಥರನ ಬರ್ಕೊಂಡಿದ್ದಾದ್ರೆ ನಿಮ್ಗೆ ಮಾರ್ಕಿಂಗ್ ಮಾಡೋಕೆ ಈಸಿ ಆಗ್ತೈತಿ. ಇಲ್ಲಿ ನೋಡ್ರಿ ಹೆಂಗಿದೆ. ಫಸ್ಟ್ ನಾವೇನು ಮಾಡಬೇಕು, ಹಿಂಭಾಗದ ಉದ್ದ ಎಷ್ಟೈತಿ ಅಂತ ಹೇಳಿ ನೋಡ್ಕೋಬೇಕು. ಹಿಂಭಾಗದ ಉದ್ದದ ಅಳತೆಯನ್ನು ಹಾಕ್ಕೋಬೇಕಾಗ್ತೈತಿ. ಈಗ ಇಲ್ಲಿ ನಂದು 13.5 ಇದೆ. ಅದ್ರ ಜೊತೆಗೆ ನಾನು ಎಷ್ಟು ಆ್ಯಡ್ ಮಾಡ್ಕೊಂಡೇನಿ ಅಂತಂದ್ರೆ 1 ಇಂಚನ್ನು ಆ್ಯಡ್ ಮಾಡ್ಕೊಂಡೇನಿ. ಯಾಕಂತಂದ್ರೆ ಇಲ್ಲಿ ಅರ್ಧ ಇಂಚು ಹೊಲಿಗೆ ಒಳಗೆ ಹೋಗ್ತೈತಿ, ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ಗೆ ಹೋಗ್ತೈತಿ. ಸೊ ಹಾಗಾಗಿ ಮಾರ್ಜಿನ್ನ ಎಷ್ಟು ಇಟ್ಕೊಂಡೀನಿ ಅಂದ್ರೆ 1 ಇಂಚ್ ಇಟ್ಕೊಂಡೀನಿ. ಸೊ 1 ಇಂಚನ್ನು ಸೇರಿಸಿದ್ರೆ ಅದು 14.5 ಆಗ್ತೈತಿ. ಸೊ ಈಗ 14.5ಗೆ ಒಂದು ಏನು ಮಾಡಬೇಕು, ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನು ಬರ್ಕೊಂಡಿನಿ ನೋಡಿರಿ, ಎದೆಯ ಸುತ್ತಳತೆಯನ್ನು ನಾನೀಗ ಬರ್ಕೊಂಡಿನಿ. ನನ್ನ ಲಾಸ್ಟ್ ಟೈಮ್ ನಿಮ್ಗೆ ಬ್ಲೌಸ್ ಮೆಜರ್ಮೆಂಟ್ ಯಾವ ಥರ ನೋಡ್ಕೋಬೇಕು ಅಂತ ತೋರಿಸಿದ್ದೆ. ಆ ವಿಡಿಯೋದಲ್ಲಿ ಎದೆ ಸುತ್ತಳತೆ ಅನ್ನೋದು ಸ್ಕಿಪ್ ಆಗೈತಿ. ಸೊ ಈಗ ನೋಡ್ರಿ ತೋರಿಸ್ಕೊಡ್ತೀನಿ. ಈ ಹುಕ್ಸ್ ಎಲ್ಲಿಂದ ಇರ್ತೈತಲ್ಲ ಅಲ್ಲಿಂದ ನಮ್ದು ಬಗಲ್ ಶೇಪ್ ಹತ್ರ ಫಿಟ್ಟಿಂಗ್ ಲೈನ್ ಬಂದಿರ್ತೈತಲ್ಲ ಅಲ್ಲಿವರೆಗೂ ಏನು ಮಾಡಬೇಕು ಅಂತಂದ್ರೆ ಅಳತೆಯನ್ನು ತಗೋಬೇಕು. ಈಗ ನೋಡ್ರಿ ಈ ರೀತಿ ಈ ಹುಕ್ಸ್ ಬಟನ್ನಿಂದ ಈ ಬಗಲ್ ಶೇಪ್ ಹತ್ರ ಫಿಟ್ಟಿಂಗ್ ಲೈನ್ ಎಲ್ಲಿ ಬಂದಿರ್ತೈತಿ ಅಲ್ಲಿವರೆಗೂ. ಸೊ ಇದು 9 ಇದೆ. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ 9ಕ್ಕೆ 2 ಇಂಚ್ ಅಥವಾ 1.5 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೋಬೇಕಾಗ್ತೈತಿ. ಇದು ಎಲ್ಲಿ ಮಾರ್ಕಿಂಗ್ ಹಾಕ್ಕೊಂಡಿದ್ರಲ್ಲ ಅಲ್ಲಿಗೆ ತಗೊಳ್ರಿ. ಇದು 9 ಪ್ಲಸ್ ಅದಕ್ಕೆ ಏನು ಮಾಡೋಣ, 2 ಇಂಚನ್ನು ಕೂಡಿಸಿದ್ರೆ 11 ಆಗ್ತೈತಿ. ಇಲ್ಲೇ 11 ಇಂಚಿಗೆ ನಾನು ಏನು ಮಾಡತ್ತೀನಿ, ಮಾರ್ಕಿಂಗ್ ಮಾಡತ್ತೀನಿ. ಸೊ ಈಗ ಇದನ್ನೇನು ಮಾಡಿರಿ, ಈ ಥರ ಒಂದು ಸ್ಕೇಲ್ ಹಾಕೊಂಡ್ಬಿಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಸ್ಕೇಲ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಅಳತೆ ಏನಿದೆ, ಕೊರಳಿನ ಅಗಲ ಇಲ್ಲಿ 2.5 ಐತಿ. ಸೊ ನಾನು ಇಲ್ಲಿ ಏನು ಮಾಡತ್ತೀನಿ, 2.5ಗೆ ಮಾರ್ಕಿಂಗ್ ಮಾಡ್ಕೊಳತ್ತೀನಿ. ಇಲ್ಲಿಂದ ಇಲ್ಲಿಗೆ ಕೊರಳಿನ ಅಗಲ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಏನು ಅಳತೆ ತೊಗೋಬೇಕು ಅಂತಂದ್ರೆ ಭುಜದ ಅಳತೆ. ಸೊ ಇಲ್ಲಿ ಭುಜದ ಅಳತೆ 3 ಐತಿ. ಸೊ ನಾನು 3ಕ್ಕೆ ಮಾರ್ಕಿಂಗ್ ಮಾಡ್ಕೊಳತ್ತೀನಿ. ಅದಾದಮೇಲೆ ನಾವು ಬಗಲ್ ಶೇಪ್ ಹಾಕೋಬೇಕಾಗ್ತೈತಿ. ಬಗಲ್ ಶೇಪ್ ಎಲ್ಲಿಂದ ಹಾಕ್ಕೊಳ್ಳೋದು, ಫಸ್ಟ್ ನಾವಿಲ್ಲಿ ಹಿಂಭಾಗದ ಉದ್ದ ತೊಗೊಂಡ್ವಿ. ಅದಾದಮೇಲೆ ಅಗಲ ಅಂದರೆ ಎದೆ ಸುತ್ತಳತೆನ ನಾವು ನೋಡ್ಕೊಂಡು ಏನು ಮಾಡ್ಕೊಂಡ್ವಿ, ಒಂದು ಚೌಕ್ ಬಾಕ್ಸ್ ಹಾಕ್ಕೊಂಡಿದ್ದೇವೆ. ಅದಾದಮೇಲೆ ಇಲ್ಲಿಂದ ಕೊರಳಿನ ಅಗಲ, ಇಲ್ಲಿಂದ ಇದಕ್ಕೆ ಭುಜ ಅಂತ ಹೇಳ್ತೀವಿ. ಇಲ್ಲಿಂದ ಏನು ಕೆಳಗಡೆ ತೊಗೋತೀವಿ ಅದಕ್ಕೆ ಬಗಲಿನ ಶೇಪ್ ಅಂತ ಹೇಳ್ತೇವೆ ಅಥವಾ ಆರ್ಮ್ ಹೋಲ್ ಅಂತ ಹೇಳಿ ಹೇಳ್ತೇವೆ. ಇಲ್ಲೇ ಬಗಲ್ ಶೇಪ್ ಎಷ್ಟಿದೆ ಅಂತಂದ್ರೆ 5.5 ಇದೆ. ಸೊ ನಾವು ಈ ಕಡೆಯಿಂದನೂ ಮಾರ್ಕಿಂಗ್ ಮಾಡ್ಕೊಂಡು ನೋಡ್ಕೋಬೇಕಾಗ್ತೈತಿ. ಸೊ ಇಲ್ಲಿಂದನೂ 5.5. ಈಗ ಇದನ್ನು ನೀವು ಸ್ಕೇಲ್ ಸಹಾಯದಿಂದ ಅಥವಾ ಟೇಪಿಂದ ರೂಢಿ ಇದ್ದಂದ್ರೆ ಇದೇ ಥರನ ಲೈನ್ ಹಾಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ ನೆಕ್ಸ್ಟ್
ಹಿಂಭಾಗದ ಕೊರಳಿನ ಉದ್ದ ಎಷ್ಟೈತಿ ಅಂತಂದರೆ ಇಲ್ಲೇ 9.5 ಐತಿ. ಅದಕ್ಕೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ತೊಗೋಬೇಕು ಅವಶ್ಯಕತೆ ಇರುವುದಿಲ್ಲ. ಯಾಕಂತಂದರೆ ಇಲ್ಲೇ ಭುಜಕ್ಕೆ ಅರ್ಧ ಇಂಚು ಹೋದ್ರೂ ಕೂಡ ನಾವಿಲ್ಲಿ ಕಟ್ ಮಾಡ್ಕೊಂಡಾಗ ಅದು ಕೆಳಗಡೆ ಹೊಲಿಗೆ ಒಳಗೆ ಸ್ವಲ್ಪ ಹೋಗಿ ಅಷ್ಟೇ ರೆಡಿ ಬರ್ತೈತಿ, 9.5ನ ರೆಡಿ ಬರ್ತೈತಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ಎಕ್ಸ್ಟ್ರಾ ನಮ್ಮ ಮಾರ್ಜಿನ್ ತೊಗೊಳತ್ತಿಲ್ಲ. 9.5ಗೆ ಏನು ಮಾಡಬೇಕು, ಮಾರ್ಕಿಂಗ್ ಮಾಡ್ಕೊಳತ್ತೀನಿ. ಸೊ ಈ ಕಡೆಯಿಂದನೂ ಕೂಡ ಕೊರಳಿನ ಅಗಲ ನೋಡ್ಕೋಬೇಕು. ಇಲ್ಲಿ 2.5 ಸ್ವಲ್ಪ ಇಲ್ಲಿ ಡೀಪ್ ಬೇಕು ಅಂತಿರ್ತಾರಲ್ಲ, ಅವಾಗ ಏನು ಮಾಡಬೇಕು, ನಾವು 2.5ಕ್ಕಿಂತ ಹೆಚ್ಚಿಗೆ ಇಟ್ಕೋಬೋದು. ಎಲ್ಲಿವರೆಗೂ ಅಂತಂದ್ರೆ 1 ಇಂಚ್ವರೆಗೂ ಕೂಡ ನಾವು ಎಕ್ಸ್ಟ್ರಾ ತೊಗೋಬೋದು. ಸೊ ನಾನು ಇಲ್ಲಿ ಹಾಗಾಗಿ ಏನು ಮಾಡತ್ತೀನಿ, 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡೀನಿ. ಸೊ ಈಗ ಸ್ಕೇಲ್ ಸಹಾಯದಿಂದ ಇದನ್ನು ಜಾಯಿನ್ ಮಾಡ್ಕೊಂಡ್ಬಿಡ್ರಿ ಡಾಟ್ಸ್. ನೋಡ್ರಿ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಈ ರೀತಿ ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಇದನ್ನು ಕೊರಳಿನ ಶೇಪನ್ನು ಹಾಕೋಬೇಕು ಈ ರೀತಿ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಬಬಲ್ ಶೇಪ್ ಹಾಕಿದ ಮೇಲೆ ಇಲ್ಲಿಂದ ಇಲ್ಲಿವರೆಗೆ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಅದರ ಸ್ವಲ್ಪ ಒಳಗಡೆ ಕಟ್ ಮಾಡಿಕೊಡ್ರಿ, ಕಟ್ಟಿಂಗ್ ಮಾಡಬೇಕು. ಮಾರ್ಕಿಂಗ್ ಮಾಡಬೇಕಾದ್ರೇ ಮಾಡ್ಕೊಂಡ್ಬಿಡ್ರಿ ಒಳಗಡೆ ಇಷ್ಟು 1/4 ಇಂಚಷ್ಟು ಒಳಗಡೆ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಬ್ಲೌಸ್ ಯಾವುದೇ ರೀತಿಯಾಗಿ ಮುದುಡಿ ಬರೋದಿಲ್ಲ. ಈಗ ನಾವು ಹಿಂಭಾಗಕ್ಕೆ ಟೆಕ್ಸ್ ಹಿಡಿತೇವಲ್ಲ, ಅದ್ರದ್ದು ಅಳತೆ ಹೆಂಗೆ ತೊಗೋಬೇಕು ಅಂಥೇಳಿ ನಾನು ಹೇಳತ್ತೀನಿ ನೋಡ್ರಿ. ಇಲ್ಲಿ ಇದೆರಡರ ಮಧ್ಯೆ ಅಂದರೆ ಭುಜ ಏನಿರ್ತೈತಿ, ಈ ಶೋಲ್ಡರ್ನ ಮಧ್ಯ ಭಾಗಕ್ಕೆ ನಾವೇನು ಮಾಡಬೇಕು, ಒಂದು ಈ ರೀತಿ ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ 3.5 ಅಥವಾ 4 ಇಂಚ್ ಮಾಡ್ಕೋಬೇಕು. 3.5 ಯಾವಾಗ ಇಡಬೇಕಪ್ಪ ಅಂತಂದ್ರೆ ಇಲ್ಲಿ ನೆಕ್ ಡೀಪ್ ಇತ್ತು ಅಂತಂದ್ರೆ ನಾವು 3.5 ಇಂಚಷ್ಟು ತೊಗೋಬೇಕು. ಅದು ನೆಕ್ ಡೀಪ್ ಇಲ್ಲ ಅಂತಂದ್ರೆ, ಅಂದರೆ ಕೊರಳಿನ ಉದ್ದ ಕಡಿಮೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ಇಟ್ಕೊಂಡಿರ್ತೇವೆ 7, 6 ಹೀಗೆಲ್ಲ ಇಟ್ಕೊಂಡಿರ್ತೀವಿ. ಸೊ ಆವಾಗ ಏನು ಮಾಡಬೇಕು, ಇದನ್ನು 4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 3.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳತ್ತೀನಿ. ಈ ರೀತಿ. ಆಮೇಲೆ ಇಲ್ಲೇನು ಮಾಡಬೇಕು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಳ್ರಿ. ಈಗ ಇದನ್ನು ಕೂಡಿಸ್ಕೋಬೇಕು. ಈ ರೀತಿ. ನೋಡ್ರಿ, ಇಷ್ಟೊತ್ತು ನೋಡಿದ್ರಲ್ಲ, ಅದು ಹಿಂಭಾಗ ನಮ್ದು ಪೂರ್ತಿಯಾಗಿ ಕಂಪ್ಲೀಟ್ ಆಗೈತಿ. ಈಗ ಮುಂಭಾಗಕ್ಕೆ ನಾವೇನು ಮಾಡೋಣ, ಮಾರ್ಕಿಂಗ್ ಮಾಡೋಣ. ಸೊ ಆಲ್ರೆಡಿ ನಾವು ಕೊರಳಿನ ಅಗಲ ತೊಗೊಂಡೇವಿ, ಭುಜ ತೊಗೊಂಡೇವಿ. ಈಗ ನಮ್ಗೆ ಬಗಲಿನ ಶೇಪ್ ಎಷ್ಟೈತಿ ಅಂತ ಹೇಳೋಣ ಗೊತ್ತಾಗೈತಿ. ಹಾಗಿದ್ರೆ ಇಲ್ಲಿ ಮುಂಭಾಗದ ಕೊರಳಿನ ಉದ್ದ ಎಷ್ಟೈತಿ ಅಂತಂದ್ರೆ 7 ಇಂಚ್ ಐತಿ. ಸೊ ನಾನು ಇಲ್ಲಿಂದ 7 ಇಂಚಿಗೆ ಏನು ಮಾಡತ್ತೀನಿ, ಇಲ್ಲಿಂದ ಮಾರ್ಕಿಂಗ್ ಮಾಡ್ಕೊಳತ್ತೀನಿ. ಆಗಲೇ ನಾವಿಲ್ಲಿ ಹಿಂಭಾಗಕ್ಕೆ 3 ಇಂಚ್ ತೊಗೊಳ್ತೀವಿ. ಸೊ ಅದೇ ರೀತಿ ನಾನು ಇಲ್ಲಿ 3 ಇಂಚ್ ತೊಗೊಳತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ನೆಕ್ ಡೀಪ್ ಇರಲಿ ಅನ್ನೋದಕ್ಕೆ. ಸೊ ಇಲ್ಲಿನೂ ಕೂಡ ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಶೇಪ್ ಹಾಕೋಬೇಕು. ಇಲ್ಲಿ ನೋಡ್ರಿ, ಅದೇ ರೀತಿನ ಬಗಲ್ ಶೇಪ ಇಲ್ಲೂ ಕೂಡ ಹಾಕೋಬೇಕು. 5.5 ಇಂಚಿಗೆ ಇಲ್ಲೇ 3 ಇಂಚ್ ಗ್ಯಾಪ್ ಇರಬೇಕು. ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ರಿ. ಸೊ ನಾವು ಇಲ್ಲಿಂದ 11 ತೊಗೊಂಡಿದ್ವಲ್ಲ, ಇಲ್ಲೇ 11 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಇದನ್ನು ಜಾಯಿನ್ ಮಾಡಿಕೊಳ್ರಿ. ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲೇನು ಮಾಡಿರಿ, ಫಸ್ಟ್ ನೀವು ಹಿಂಭಾಗದ ಉದ್ದ ನೋಡ್ಕೊಂಡಿರ್ತೀರಲ್ಲ, ನಾವು ಇದಕ್ಕೆ 13.5 ಇತ್ತು, ಪ್ಲಸ್ ಅದಕ್ಕೆ ಎಷ್ಟು ಆ್ಯಡ್ ಮಾಡ್ಕೊಂಡಿದ್ವಿ ಅಂದರೆ 1 ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿ ಮುಂಭಾಗಕ್ಕೆ 1.5 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ ಇಲ್ಲಿ 13.5 ಪ್ಲಸ್ 1.5 ಅಂತಂದ್ರೆ
15 ಇಂಚ್ ಆಗ್ತೈತಿ. ಸೊ 15 ಇಂಚಿಗೆ ಮೊದಲೇ ಏನು ಮಾಡಿಬಿಡ್ರಿ, ಮಾರ್ಕಿಂಗ್ ಮಾಡಿಕೊಂಡು ಬಾಕ್ಸ್ ಹಾಕೊಂಡ್ಬಿಡ್ರಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ. ಈ ರೀತಿ 11ಕ್ಕೆ ಹಿಂಗೆ ಮಾರ್ಕಿಂಗ್ ಮಾಡಿಕೊಂಡು ಸೊ ಇದನ್ನೆಲ್ಲ ಜಾಯಿನ್ ಮಾಡಿಕೊಂಡು ಈ ಕಡೆನೂ ಬಾಕ್ಸ್ ಹಾಕೊಂಡ್ರಿ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಆಮೇಲೆ ಬೇಕಿದ್ರೆ ಬಗಲ್ ಶೇಪು, ಮುಂಭಾಗದ ಕೊರಳಿನ ಉದ್ದ ಅದೆಲ್ಲ ನೋಡ್ಕೋಬೋದು. ಸೊ ಈ ರೀತಿ ಹಾಕೋರಿ. ಇಲ್ಲೇ ಹಿಂಭಾಗಕ್ಕೆ ನಾವು 1.5 ಇಂಚ್ ಉದ್ದ ತೊಗೊಂಡಿದ್ವಿ. ಸೊ ಇಲ್ಲೇನು ಮಾಡಬೇಕು, 1 ಇಂಚಷ್ಟು ಉದ್ದ ತಗೋಬೇಕು. ಈ ರೀತಿ ಅಲ್ಲೂ ಕೂಡ 1/4 ಇಂಚ್ ನಾವು ಒಳಗೆ ತೊಗೊಂಡಿದ್ವಿ. ಇಲ್ಲೂ ಕೂಡ 1/4 ಇಂಚಷ್ಟು ಒಳಗೆ ತೊಗೊಂಡು ಮುಂಭಾಗದ ಬಗಲ್ ಶೇಪ್ ಏನು ಮಾಡಬೇಕು, ನೀಟಾಗಿ ಹಾಕಬೇಕು. ಈ ರೀತಿ. ಹಾಗಾದರೆ ಇಲ್ಲಿ ನೋಡ್ರಿ, ಕ್ರಾಸ್ ಪಟ್ಟಿ ಅಂತ ಹೇಳ್ತೇವಲ್ಲ, ಇಲ್ಲಿ ಬ್ಲೌಸ್ ಒಳಗಡೆ ಇಲ್ಲಿ ನೋಡ್ತಿರ್ಬೋದು ನೀವು. ಇದಕ್ಕೆ ನಾವು ಕ್ರಾಸ್ ಪಟ್ಟಿ ಅಂತ ಹೇಳ್ತೇವೆ. ಸೊ ಅದನ್ನು ಹೆಂಗೆ ತೊಗೋಬೇಕು, ಎಷ್ಟು ಅಳತೆ ಇಟ್ಕೋಬೇಕು ಅಂಥೇಳಿ ನೋಡ್ಕೊಳ್ರಿ. ಇಲ್ಲಿಂದ 3.5 ಇಂಚ್ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಕಡೆ ಭಾಗಕ್ಕೆ 2.5 ಇಂಚಷ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಮಧ್ಯಕ್ಕೂ 2.5 ಇಂಚ್ ಮಾರ್ಕಿಂಗ್ ಮಾಡಿಕೊಂಡು ಇದನ್ನು ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಂಡ್ಬಿಡ್ರಿ. ಈ ರೀತಿ. ಇಲ್ಲೇ 1/2 ಇಂಚ್ ಎಕ್ಸ್ಟ್ರಾ ನಮಗೆ ಕಾಣಿಸ್ತೈತೆ ನೋಡಿ. 1/2 ಇಂಚ್ ಬರಲ್ಲ, 1.5 ಇಂಚ್ ಅಷ್ಟು ಬರ್ತೈತಿ. ಸೊ ಇಲ್ಲಿ 3.5 ಅಂದ್ರೆ ಇಲ್ಲಿಗೆ ಬಂದೈತಿ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ 3.5 ತೊಗೊಂಡ್ವಿ, ಇಲ್ಲಿ 2.5 ತೊಗೊಂಡು ಅದನ್ನ ಸ್ಟ್ರೇಟ್ ಲೈನ್ ಹಾಕ್ಕೊಂಡೀವಿ. ಈಗ 3.5 ಇಂಚ್ ಈ ಕಡೆಯಿಂದನೂ ನೋಡ್ಕೊಂಡು ಅಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂತಂದರೆ ಇದು ಕ್ರಾಸ್ ಪಟ್ಟಿ ಶೇಪ್ ತೊಗೊಳ್ಳಿಕ್ಕೆ 3.5 ಇಂಚಷ್ಟು ನಾವು ಹಾಕೋಬೇಕಾಗ್ತೈತೆ ಮಾರ್ಕಿಂಗ್. ಈಗ ನೋಡ್ಕೊಂಡಿರಿ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡೋಣ ಅಂತ, ಯಾವ ರೀತಿಯಾಗಿ ಟೆಕ್ಸ್ ಮಾರ್ಕಿಂಗ್ ಹಾಕೋದು ಅಂಥೇಳಿ ನೋಡೋಣ. ನೋಡಿರಿ, ನಾವು ಟೆಕ್ಸ್ ಮಾರ್ಕಿಂಗ್ ಏನಾದ್ರು ಕರೆಕ್ಟಾಗಿ ಹಾಕಿಲ್ಲ ಅಂತಂದ್ರೆ ಬ್ಲೌಸು ಸರಿಯಾಗೋದಿಲ್ಲ. ಸೊ ಅದಕ್ಕೆ ಸರಿಯಾಗಿ ನೋಡ್ಕೊಳ್ರಿ. ಇದು 2ರ ಮಧ್ಯ ಎಷ್ಟು ಅಳತೆ ಐತಿ ನೋಡ್ಕೊಳ್ರಿ. ಇಲ್ಲಿ 4 ಐತಿ. ಸೊ ನಾನು ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳತ್ತೀನಿ. ಅಲ್ಲಿಂದ ನೆಕ್ಸ್ಟ್ ಈ ಪಾಯಿಂಟಿಗೆ ಇಲ್ಲಿ ಬಗಲ್ ಶೇಪ್ ಎಲ್ಲಿ ಇರ್ತೈತಿ ಅಲ್ಲಿ ಒಂದು ಟೆಕ್ಸ್ ಬರ್ತೈತಿ. ಅದಾದಮೇಲೆ ಇಲ್ಲಿ ಇದನ್ನು ಅಂದಾಜಲ್ಲಿ 1-2 ಇಂಚಿಗೆ ಹಾಕೋಬೋದು, ಅಥವಾ 2.5 ಇಂಚಿಗೂ ಕೂಡ ಹಾಕ್ಕೊಳ್ರಿ. ಯಾಕಂದರೆ ಸ್ಟ್ರೇಟ್ ತೊಗೋಬಾರ್ದು, ಈ ಸೈಡ ಫಿಟ್ಟಿಂಗ್ ಲೈನಲ್ಲಿ ಸ್ವಲ್ಪ ಕ್ರಾಸಲ್ಲಿ ಬರಬೇಕದು. ಸೊ ಹಾಗಾಗಿ ನಾನು ಇಲ್ಲೇ 2 ಇಂಚಷ್ಟು ಮೇಲೆ ಹಾಕ್ಕೊಂಡಿನಿ. ಇನ್ನು ಇಲ್ಲಿ ಎಲ್ಲಿ ಬರಬೇಕಪ್ಪ ಟೆಕ್ಸ್ ಸೆಂಟ್ರದ್ದು ಅಂತಂದ್ರೆ, ಈ ಭುಜ ಏನಿರ್ತೈತಲ್ಲ, ಈ ಭುಜದ ನಡುವೆ ಕರೆಕ್ಟಾಗಿ ಪಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಏನು ಮಾಡಿರಿ, 2 ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಈ ಕಡೆ 1 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊರಿ, ಈ ಕಡೆ 1 ಇಂಚು ಮಾರ್ಕಿಂಗ್. ಸೊ ಇದನ್ನೇನು ಮಾಡಬೇಕು, ಈ ಥರ ಲೈನ್ ಹಾಕ್ಕೊಳ್ರಿ. ಈಗ ನೋಡ್ರಿ, ಇದೊಂದು ಪಾಯಿಂಟ್ ನಮಗೆ ಸಿಕ್ತು ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ನಾವು ಈ ಜಾಯಿನ್ ಮಾಡ್ಕೋಬೇಕು ಈ ಲೈನ್ಸನ್ನು ಅಂಥೇಳಿ ತೋರಿಸ್ಕೊಡ್ತೇನೆ. ಇಲ್ಲಿ ಒಂದು ಅಂದಾಜೊಳಗೆ ಒಂದು ಸ್ಕ್ವೇರ್ ಬರಬೇಕು ಮಧ್ಯಕ್ಕೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಈ ಕೆಳಗಡೆ ಟೆಕ್ಸನ್ನು ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇದೆಲ್ಲ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ತೈತಿ. ಈಗ ಇಲ್ಲಿ ಮಾಡ್ಕೊಂಡಿವಿ ಅಂತಂದ್ರೆ ಈ ಪಾಯಿಂಟ್ ಇಲ್ಲಿ ಐತಿ ಅಂದರೆ ಸ್ವಲ್ಪ ಈ ರೀತಿಯಾಗಿ 2 ಇಂಚಷ್ಟು ಗ್ಯಾಪ್ ಇರೋಷ್ಟು ಏನು ಮಾಡಬೇಕು, ಹಿಂಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಈಗೇನು ಮಾಡಿರಿ ಅಂತಂದ್ರೆ ನಾವು ಎಲ್ಲೆಲ್ಲಿ ಪಾಯಿಂಟ್ ಹಾಕ್ಕೊಂಡಿದ್ವಿ ಅಲ್ಲೇ ಜಾಯಿನ್ ಮಾಡ್ಕೋಬೇಕು. ಈಗ ನೋಡಿರಿ, ಈ ರೀತಿಯಾಗಿ ನಾವು ಟೆಕ್ಸ್ಟ್ ಮಾರ್ಕಿಂಗ್ ಹಾಕೋದ್ರಿಂದ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೋತೈತಿ. ಗೊತ್ತಾಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ದಿರ ಫಸ್ಟಿಂದ ನೋಡ್ಕೊತ ಹೋಗ್ರಿ. ಸೊ ಮತ್ತೆ ಪಾಸ್ ಮಾಡಿ ನೋಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಅರ್ಥ ಆಗ್ತೈತಿ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂಥೇಳಿ. ನಿಮ್ಗೆ ಮೊದಲಿಂದ ಎಕ್ಸ್ಪ್ಲೇನ್ ಮಾಡತ್ತೀನಿ. ಫಸ್ಟ್ ನಾವೇನು ತೊಗೊಂಡಿದ್ವಿ ಅಂತಂದ್ರೆ ಇಲ್ಲೇ
ಹಿಂಭಾಗದ ಉದ್ದ ತೊಗೊಂಡ್ವಿ. ಎಷ್ಟು ತೊಗೊಂಡಿದ್ವಿ? 13.5 ಇತ್ತು. ಪ್ಲಸ್ ಅದಕ್ಕೆ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಎದೆ ಸುತ್ತಳತೆ 9 ಇತ್ತು. ಪ್ಲಸ್ ನಾವೇನು ಮಾಡ್ಕೊಂಡ್ವಿ? 2 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಂಡೇವಿ. ಸೊ ಇಲ್ಲಿ ಕೊರಳಿನ ಅಗಲ ಹಾಕ್ಕೊಂಡ್ರಿ. ನೆಕ್ಸ್ಟ್ 2.5ಗೆ ಇಲ್ಲಿಂದ 3 ಇಂಚಷ್ಟು ಭುಜ ನೋಡ್ಕೊಂಡ್ವಿ. ಅದರಿಂದ ನೆಕ್ಸ್ಟ್ ಆರ್ಮ್ ಹೋಲ್ ಅಥವಾ ಬಗಲ್ ಎಷ್ಟಿತ್ತು? 5.5 ಇತ್ತು. ಅದಾದಮೇಲೆ ಕೊರಳಿನ ಉದ್ದ ಅಂದರೆ ಹಿಂಭಾಗದ ಕೊರಳಿನ ಉದ್ದ ನೋಡ್ಕೊಂಡ್ವಿ. ಸೊ 9.5 ಇತ್ತು. ಅದಕ್ಕೆ ನಾವಿಲ್ಲೇ ಕರ್ವ್ ಮಾಡಬೇಕಂದ್ರೆ ಒಂದು 1/2 ಇಂಚ್ ತೊಗೊಂಡು ಕರ್ವ್ ಮಾಡ್ಕೊಂಡೀವಿ. ಇಲ್ಲೇ ಬಗಲ್ ಶೇಪ್ ಹಾಕೋಬೇಕಾದ್ರೆ 1.5 ಇಂಚಷ್ಟು ತೊಗೊಂಡು, ಸೊ ಅಂದರೆ ನೀವು 1/4 ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕಿಂಗ್ ಮಾಡ್ಕೊಂಡೀವಿ. ಅದೇ ರೀತಿನ ಸೇಮ್ ಇಲ್ಲೂ ಕೂಡ ಕೊರಳಿನ ಅಗಲ ಭುಜ ಬರ್ತೈತಿ. ಆಮೇಲೆ ಸೇಮ್ ಆರ್ಮ್ ಹೋಲ್ 2 ಕಡೆ ಸೇಮ್ ಇರ್ತೈತಿ. ಆದರೆ ಈ ಶೇಪ್ ಹಾಕಬೇಕಾದ್ರೆ ಅಷ್ಟೇ ಏನಾಗ್ತೈತಿ? ವ್ಯತ್ಯಾಸ ಬರ್ತೈತಿ. ಹಿಂಭಾಗಕ್ಕೆ ಯಾವಾಗಲೂ ಜಾಸ್ತಿ ಇಟ್ಕೊತೀವಿ. ಮುಂಭಾಗಕ್ಕೆ ಏನು ಮಾಡಬೇಕು? ನಾವು ಒಳಗೆ ಇಟ್ಕೋಬೇಕು 1 ಇಂಚ್. ಸೊ 1 ಇಂಚ್ ಅದರ 1/4 ಇಂಚ್ ಮತ್ತೇನು ಮಾಡಬೇಕು? ಸ್ವಲ್ಪ ಒಳಗೆ ತೊಗೊಂಡ್ರೆ ನಮ್ಮದು ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಕೊಂಡಿರ್ತೈತಿ. ನಾವು ತೋಳು ಶೇಪ್ ಹಾಕಬೇಕಾದ್ರೆ ಮುಂಭಾಗ ಹಿಂಭಾಗ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದಕ್ಕೋಸ್ಕರಣ. ಇಲ್ಲೇ ಹಿಂಭಾಗಕ್ಕೆ 1.5 ಇಂಚ್ ಇಟ್ಕೋತೀವಿ. ಮುಂಭಾಗಕ್ಕೆ ಅರ್ಧ ಇಂಚ್ ಕಡಿಮೆ ಆಗ್ತೈತಿ ಇದಕ್ಕಿಂತ. ಸೊ ಹಾಗಾಗಿನ ಅಲ್ಲೂ ಕೂಡ ತೋಳೊಳಗೂ ನಾವು ಶೇಪ್ ಹಾಕೋಬೇಕಾದ್ರೆ ಅದನ್ನು ಕರೆಕ್ಟಾಗಿ ಮುಂಭಾಗ ಬೇರೆ ಹಿಂಭಾಗ ಬೇರೆ ಅಂಥೇಳಿ ಹಾಕ್ಕೊತೀವಿ. ಇಲ್ಲಿ ನೋಡಿರಿ, ಮುಂಭಾಗದ ಕೊರಳು ಎಷ್ಟೈತಿ? ಇಲ್ಲೇ 7 ಇಟ್ಕೊಂಡೀವಿ. ಇಲ್ಲೇ ವಿಡ್ತ್ ಏನು ಮಾಡೀವಿ? ಜಾಸ್ತಿ ಮಾಡ್ಕೊಂಡೀವಿ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಕೊರಳು ಅಗಲ್ಬೇಕಾಗಿರ್ತೈತಿ ಕೆಳಗಡೆ. ಸೊ ಹಾಗಾಗಿ ಇಲ್ಲೇನು ಮಾಡೀವಿ? 3 ಇಂಚ್ ಇಟ್ಕೊಂಡೀನಿ. ಇಲ್ಲಿ 2.5 ಐತಿ. ಇಲ್ಲೂ ಕೂಡ ಅಷ್ಟೇ ಶೇಪ್ ಹಾಕಬೇಕಂದ್ರೆ ಒಂದು ಅರ್ಧ ಇಂಚಿಗೆ ನಾವೇನು ಮಾಡಬೇಕಾಗ್ತೈತಿ? ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಶೇಪ್ ಹಾಕ್ಕೋಬೇಕು. ಇನ್ನು ಟೆಕ್ಸ್ ಅಂತ ಬಂದಾಗ ನಿಮ್ಗೆ ಫಸ್ಟ್ ನಾವು ಇದೆಲ್ಲ ಸೇಮ್ ಅದೇ ಥರನೇ ಎದೆ ಸುತ್ತಳತೆ ನೋಡ್ಕೊಂಡ್ವಿ. ಎಲ್ಲ ನೋಡ್ಕೊಂಡಾದ್ಮೇಲೆ ಈ ಕ್ರಾಸ್ ಪಟ್ಟಿಗೆ 3.5 ಅಳತೆ ಈ ಕಡೆ ಇರಬೇಕು, ಈ ಕಡೆಯಿಂದ 2.5 ಇರಬೇಕು. ಸೊ ಫುಲ್ ಎಲ್ಲ 2.5ಗೆ ಮಾರ್ಕಿಂಗ್ ಮಾಡಿಕೊಂಡು ನೀವು ಈ ಕಡೆಯಿಂದ 3.5 ಈ ಕಡೆಯಿಂದ 3.5 ಹಾಕ್ಕೊಂಡ್ರೂ ಕೂಡ ಬರ್ತೈತಿ. ಸೊ ಈಗ ನಮ್ಮ 3.5 ಹಾಕ್ಕೊಂಡ್ಮೇಲೆ ಒಂದು ಕರ್ವ್ ಶೇಪ್ ಕೊಟ್ಟಾಗ ಅದಕ್ಕೆ ಏನಾಗ್ತೈತಿ? ನಮ್ಮ ಕ್ರಾಸ್ ಪಟ್ಟಿ ಸಿಗ್ತೈತಿ. ಸೊ ಹಂಗಿದ್ರೆ ಈ ಪಾಯಿಂಟನ್ನು ನಾವು ಹೆಂಗೆ ನೋಡ್ಕೋಬೇಕು ಅಂತಂದ್ರೆ ಭುಜದ ಮಧ್ಯ ಭಾಗಕ್ಕೆ ಎಷ್ಟು ಅಳತೆ ಬರ್ತೈತೆ ನೋಡಿಕೊಂಡು ಅದರ ಸೆಂಟರ್ ಪಾಯಿಂಟಿಂದ ಕೆಳಗಡೆ ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ 2 ಇಂಚ್ ಇಟ್ಕೋಬೇಕು. ಸೊ ಈಗ ಅದನ್ನು ನಾವು ಹೊಲಿಬೇಕಾದ್ರೆ ಗೊತ್ತಾಗ್ತೈತಿ ಈ ಮಾರ್ಕಿಂಗ್ ಯಾಕೆ ಹಾಕೇವಿ ಅಂಥೇಳಿ. ಸೊ ಇಲ್ಲಿ ನೋಡಿರಿ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು ನಾವು ಕಂಪಲ್ಸರಿ ಇದನ್ನು 2 ಇಂಚನ್ನು ಮಡಚಿ ಸ್ಟಿಚ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಇದು ನಮ್ಗೆ ಅಳತೆ ಸಿಕ್ತು ಅಂತಂದರೆ ಉಳಿದಿರೋದೆಲ್ಲನೂ ಕರೆಕ್ಟಾಗಿ ಬರಬೇಕು ಅಂತಂದರೆ ಒಂದು ಸ್ಕ್ವೇರ್ ಹಾಕೋಬೇಕು. ಹಂಗೆ ಅಂದಾಜಿಲ್ಲ. ಇಲ್ಲಿ 2 ಇಂಚು, ಇಲ್ಲಿ 2 ಇಂಚು, ಇಲ್ಲಿ 2 ಇಂಚಷ್ಟು ಮಧ್ಯಕ್ಕೆ ಗ್ಯಾಪ್ ಇರಬೇಕು. ಆ ಥರ ಒಂದು ಚೌಕ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇಲ್ಲಿ ನೋಡಿರಿ, ಇದು ಎರಡದ್ರ ಮಧ್ಯೆ ಒಂದು ಗೆರೆ ಹಾಕೋಬೇಕು. ಇಲ್ಲಿ ಬಗಲ್ ಶೇಪ್ ಬಂದಲ್ಲಿ ಕೂಡ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಈ ಕಡೆನೂ ಅಷ್ಟೇ ಇಲ್ಲಿಂದ ಒಂದು 2 ಇಂಚಷ್ಟು ಮೇಲೆ ಇಟ್ಕೊಂಡು ಇದನ್ನು ಪಾಯಿಂಟ್ ಜಾಯಿನ್ ಮಾಡ್ಕೊಳ್ರಿ. ಇದನ್ನು ಯಾಕೆ ಕ್ರಾಸ್ ತೊಗೋಬೇಕು ಅಂತಂದ್ರೆ ನಮ್ದಿಲ್ಲೇ ಕಪ್ಸ್ ಸರಿಯಾಗಿ ಕೂತ್ಕೋಬೇಕು ಅಂತಂದ್ರೆ ನಾವು ಇದನ್ನು ಯಾವಾಗಲೂ ಕ್ರಾಸ್ ಮೇಲೆ ಲೈನ್ ಹಾಕೋಬೇಕಾಗ್ತೈತಿ. ಸ್ಟ್ರೇಟ್ ತೊಗೊಂಡ್ರಿ ಅಂತಂದ್ರೆ ನಿಮ್ದಿಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂಥೇಳಿ ನಾನು ತೋರಿಸ್ತೀನಿ ನೋಡಿರಿ. ಹಾಗಾದರೆ ಇಲ್ಲಿ ನೋಡಿರಿ, ಫಸ್ಟ್ ನಾವು ಈ ಕೊರಳಿನ ಭಾಗವನ್ನು ಕಟ್ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಈ ಬಗಲ್ ಶೇಪ್ ಏನಿರ್ತೈತಲ್ಲ ಈ ಭಾಗವನ್ನು ಕಟ್ ಮಾಡ್ಕೋಬೇಕು ಅಂತಂದ್ರೆ ಈ ಕಡೆಯಿಂದ ನಾವು ಕಟ್ ಮಾಡ್ಕೊತ ಹೋಗೋದು. ಈಗ ಇದನ್ನು ಕಟ್ ಮಾಡ್ಕೋಬೇಕು ಮಧ್ಯ ಭಾಗಕ್ಕೆ. ಅಂದರೆ ಮುಂಭಾಗ ಬೇರೆ ಹಿಂಭಾಗ ಬೇರೆ ಡಿವೈಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ನಾನು ಯಾವ್ಯಾವ ಪಾರ್ಟ್ ಕಟ್ ಮಾಡೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತಿರ್ಬೋದಿಲ್ಲ. ಸೊ ಇದನ್ನು ಮುಂಭಾಗಕ್ಕೆ ಏನು ಮಾಡ್ರಿ, ಇಲ್ಲಿ ಕಟ್ ಮಾಡ್ಕೋಬೇಕು. 2 ಪೀಸನ್ನು ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ. ನೋಡ್ರಿ, ನಿಮಗೆಲ್ಲ ಪಾರ್ಟ್ಸು ಕ್ಲಿಯರಾಗಿ ಕಾಣಿಸ್ತಿರ್ಬೋದು. ಇದು ಎದಕ್ಕೆ ಯೂಸ್ ಆಗ್ತೈತಿ ಅಂತಂದ್ರೆ ನಮ್ಗೆ ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಯೂಸ್ ಆಗ್ತೈತಿ. ಇನ್ನು ಈ ಬಟ್ಟೆ ಏನೈತಲ್ಲ
ಇದು ಕೂಡ ಯೂಸ್ ಆಗ್ತೈತಿ. ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಪೈಪಿಂಗ್ ಮಾಡೋಕೆ ಅಥವಾ ಕೆಲವು ಜನ ಹೆಮ್ಮಿಂಗ್ ಕೇಳ್ತಿರ್ತಾರೆ, ಹೆಮ್ಮಿಂಗ್ ಮಾಡಿಕೊಡ್ರಿ ಪೈಪಿಂಗ್ ಬೇಡ ಅಂತೇಳಿ. ಸೊ ಅದಕ್ಕೆ ಈ ಬಟ್ಟೆ ನಮ್ಗೆ ಯೂಸ್ ಆಗ್ತೈತಿ. ಸೊ ನಾನು ಇದನ್ನು ಯಾವ ರೀತಿಯಾಗಿ ಪೈಪಿಂಗಿಗೆ ಮಾರ್ಕಿಂಗ್ ಮಾಡ್ಕೋಬೇಕು ಮತ್ತು ಬಟನ್ ಮತ್ತು ಕಾಜಾ ಪಟ್ಟಿಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಯಾವ ರೀತಿಯಾಗಿ ಪೈಪಿಂಗಿಗೆ ಮಾರ್ಕಿಂಗ್ ಮಾಡ್ಕೋಬೇಕು ಅಂತಂದ್ರೆ ಇದನ್ನು ಓಪನ್ ಮಾಡಿ ಈ ರೀತಿಯಾಗಿ ಇಟ್ಕೊಳ್ರಿ. ಫಸ್ಟ್ ನಾವು ಒಂದು ಸ್ಕೇಲ್ ಸಹಾಯದಿಂದ ಏನು ಮಾಡೋಣ, ಸ್ಮಾಲ್ ಸ್ಕೇಲ್ ತೊಗೊಳ್ರಿ. ಇಲ್ಲೇ ಸೈಡಿಗೆ ಕ್ರಾಸ್ ಮೇಲೆ ಏನು ಮಾಡಿರಿ ಈ ರೀತಿಯಾಗಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ರಿ. ಇಲ್ಲಿಂದ ಏನು ಮಾಡಬೇಕು ಅಂತಂದ್ರೆ ಒಂದು ಇಂಚ್ ಗ್ಯಾಪ್ ಇಟ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೊಂಡು ಇದನ್ನು ಮತ್ತೆ ಕ್ರಾಸ್ ಮೇಲೆ ಏನು ಮಾಡೋದು ಈ ರೀತಿಯಾಗಿ ಸ್ಕೇಲ್ ಮಾಡ್ತಾ ಹೋಗ್ಬೇಕು. ಹೆಚ್ಚು ಕಡಿಮೆ ಈ ಸ್ಕೇಲ್ ಅಷ್ಟೇ ಐತೆ ನೋಡಿರಿ. ಸೊ ಹಂಗೆ ಈ ಸ್ಕೇಲ್ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊತ ಹೋಗ್ರಿ. ಇದನ್ನು ಯಾಕೆ ನಾವು ಕ್ರಾಸ್ ಮೇಲೆ ತೊಗೋತೀವಿ ಅಂತಂದ್ರೆ ಪೈಪಿಂಗ್ ಮಾಡಬೇಕಾದ್ರೆ ಬಟ್ಟೆ ಸ್ಟ್ರೇಟ್ ಇತ್ತಂದ್ರೆ ನಮ್ಗದ ಕರ್ವ್ ಸರಿಯಾಗಿ ಕುತ್ಕೊಳ್ಳಲ್ಲ. ಸೊ ಹಾಗಾಗಿ ನಾವು ಇದನ್ನು ಕ್ರಾಸ್ ಮೇಲೆ ತೊಗೋಬೇಕು. ಗೊತ್ತಿರಲ್ಲ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೀನಿ ಅಂಥೇಳಿ. ಈಗ ನಾವು ಮಾರ್ಕಿಂಗ್ ಮಾಡಿದ್ರ ಮೇಲೆ ಇವನ್ನೇನು ಮಾಡಬೇಕು, ಪೀಸನ್ನು ಸಪ್ರೇಟಾಗಿ ಮಾಡ್ಕೊಂಡು ಹೋಗಬೇಕು ಈ ರೀತಿ. ಇಲ್ಲಿ ನೋಡಿರಿ ಈ ರೀತಿಯಾಗಿ ಒಂದೊಂದು ಪೀಸನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿರಿ. ಇನ್ನು ಇದನ್ನು ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಬಟನ್ ಪಟ್ಟಿಗೆ ಕಾಜಾ ಪಟ್ಟಿಗೆ ಅಂತಂದ್ರೆ 3 ಇಂಚು ಪಟ್ಟಿ ಇರಬೇಕು. ಇನ್ನೊಂದು 4 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಡ್ರಿ. ಹಂಗೆ ಇದು 3 ಇಂಚ್ ಎಲ್ಲಿಗೆ ಬರ್ತೈತೋ ಆ ಉದ್ದ ಎಷ್ಟಿದೆಯೋ ಅಷ್ಟು ತೊಗೊಳ್ರಿ. ನಮ್ಮ ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗ್ತೈತಿ. ಎಕ್ಸ್ಟ್ರಾ ಇದನ್ನು ನಾವು ಕಟ್ ಮಾಡ್ಕೋಬೋದು. ಹಾಗಾದರೆ ಇಲ್ಲಿ 3 ಇಂಚ್ ಏನು ಪಟ್ಟಿ ತೊಗೋತೀವಿ ಅದನ್ನು ನಾವು ಹುಕ್ಸ್ ಹಚ್ಚಲಿಕ್ಕೆ ಯೂಸ್ ಮಾಡ್ಕೋತೀವಿ. ಈ 4 ಇಂಚಿನ ಪಟ್ಟಿ ಏನೈತಿ ಇದನ್ನು ಅದಕ್ಕೆ ಕಾಜಾ ಪಟ್ಟಿ ಅಂತ ಹೇಳ್ತೀವಿ. ಇಲ್ಲಿ ನಾನು 4 ಇಂಚಿಂದ ಒಂದು ಪಟ್ಟಿ ಆಮೇಲೆ 3 ಇಂಚಿಂದ ಒಂದು ಪಟ್ಟಿನ ತೊಗೊಂಡೀನಿ. ಉದ್ದಕ್ಕೆ ಅದೆಷ್ಟಿದೆಯೋ ಅಷ್ಟು ತೊಗೊಂಡೀನಿ. ನೋಡ್ರಿ ಇದು ಹಿಂಭಾಗದ ಪಾರ್ಟನ್ನು ನಾನು ತೊಗೊಂಡಿನಿ. ಯಾಕಂತಂದ್ರೆ ಇಲ್ಲಿ ಹಿಂಭಾಗಕ್ಕೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಪೆನ್ ಪಟ್ಟಿ ಅಂತ ಹೇಳಿ ತೊಗೋತೀವಿ. ಸೊ ಅದನ್ನು ಯಾವ ರೀತಿಯಾಗಿ ತೊಗೋಬೇಕು ಅಂತಂದ್ರೆ ಇದನ್ನು ಅಳತೆ ಮಾಡ್ಕೋಬೇಕು. ಇದು 11 ಇದೆ. ಸೊ ಎದೆ ಸುತ್ತಳತೆ ಏನು ತೊಗೊಂಡಿರ್ತೀವಿ ಅದರ ಡಬಲ್ ತೊಗೋಬೇಕು. 11 ಅಂತಂದ್ರೆ ಇದನ್ನು ಕೂಡಿಸಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲದ್ರ 22 ಅಂಥೇಳಿ ಅಳತೆ ಸಿಗ್ತೈತಿ. ಹಾಗಿದ್ರೆ 22 ಅಷ್ಟು ಉದ್ದ ತೊಗೋಬೇಕು. ಇನ್ನು ನಾವಿಲ್ಲಿ ಅಗಲಕ್ಕೆ ಎಷ್ಟು ಇಟ್ಕೋಬೇಕು ಅಂತಂದ್ರೆ 1 ಅಥವಾ 1.5 ಇಂಚಷ್ಟು ಅಳತೆ ತಗೋರಿ. ಈ ರೀತಿಯಾಗಿ ಪಟ್ಟಿ ಇರಬೇಕು. ಇಲ್ಲಿಗೆ ನಾನೇನು ಮಾಡತ್ತೀನಿ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿನಿ. ಉದ್ದಕ್ಕೆ 22 ಅಷ್ಟು ಉದ್ದ ನೋಡಿರಿ. 22 ಇಲ್ಲಿ ಬರ್ತೈತಿ. ಸೊ ಹಂಗಾಗಿ ಅಲ್ಲಿ ಮಾರ್ಕಿಂಗ್ ಮಾಡಿಕೊಂಡೆ. ಅಲ್ಲಿಂದನೂ ಕೂಡ 1.5 ಇಂಚಷ್ಟು ನಾನು ಮಧ್ಯಕ್ಕೆ ಮಾರ್ಕಿಂಗ್ ಮಾಡ್ಕೊಂಡು ಬರ್ತೀನಿ. ಯಾಕಂದ್ರೆ ನಮ್ಗೆ ಕಟ್ಟಿಂಗ್ ಮಾಡೋಕೆ ಈಸಿ ಆಗ್ತೈತಿ. ಈಗ ಇದನ್ನು ಕಟ್ ಮಾಡಿ ನೋಡ್ರಿ. ಹಂಗಿದ್ರೆ ಎಕ್ಸ್ಟ್ರಾ ನಾವೇನೇನು ಕಟ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ಕಾಜಾ ಪಟ್ಟಿ, ಬಟನ್ ಪಟ್ಟಿ, ನೆಕ್ಸ್ಟ್ ಪೈಪಿಂಗಿಗೆ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡ್ವಿ. ಆಮೇಲೆ ಬೆನ್ ಪಟ್ಟಿ ಕಟ್ ಮಾಡ್ಕೊಂಡ್ವಿ. ನಾನು ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದೊಳಗೆ ನಿಮ್ಗೆ ತೋಳನ್ನು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸೀನಿ.
ಸೊ ಡೌಟ್ ಇದ್ದರೆ ಸೊ ನೀವು ಕೂಡ ಇನ್ನೊಂದು ಸಲ ಅದ್ರಲ್ಲಿ ನೋಡ್ಕೊಂಡು ಈ ರೀತಿಯಾಗಿ ಶೇಪ್ ಹಾಕ್ಕೊಂಡು ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಳ್ರಿ. ಈಗ ನಮ್ಗೆ ಒಂದು ಫುಲ್ ಸಿಂಪಲ್ ಬ್ಲೌಸನ್ನು ನಾವು ರೆಡಿ ಮಾಡೋಕ್ಕೆ ಏನೇನು ಬಟ್ಟೆ ಬೇಕಾಗಿತ್ತು ಅದೆಲ್ಲನೂ ಮಾರ್ಕಿಂಗ್ ಮಾಡಿದ್ವಿ, ಕಟ್ಟಿಂಗ್ ಮಾಡಿದ್ದೀವಿ. ಇಷ್ಟೆಲ್ಲನೂ ರೆಡಿ ಇದ್ದದ್ದೇ ಆದರೆ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡಬೇಕು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡೋದು ಮತ್ತು ಕಟ್ಟಿಂಗ್ ಮಾಡೋದು ಅಂಥೇಳಿ ನೋಡ್ಕೊಂಡು ಬಂದ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಹಂಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೆಕ್ಸ್ಟ್ ನೀವು ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಇದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.